ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎವ್ರಿವನ್. ಸೊ ಇದು ಆಗಸ್ಟ್ 15th ಬ್ಲಾಗ್ ಆಗಿರುತ್ತೆ. ಊರಿಗೆ ಹೋಗೋ ದಿನ ಇನ್ನೇನಾಯಿತು ನೋಡೋಣ ಬನ್ನಿ. ಸೊ ಸಿಯೋನಾಗೆ ಹಾಲಿಡೇ ಇತ್ತು 15th. ಅವಳಿಗೆ ಸೆಲೆಬ್ರೇಟ್ ಮಾಡಲಿಲ್ಲ ಇಂಡಿಪೆಂಡೆನ್ಸ್ ಡೇ ಬಿಕಾಸ್ ಚಿಲ್ಡ್ರನ್ಸ್ ಎಲ್ಲ ಸಿಕ್ಕಾಗಿದ್ದಾರೆ ಅಂತೇಳಿ ಹಾಗೆ ಡ್ಯಾನ್ಸ್ ಮಾಡಿ ಸ್ವಲ್ಪ ಒಂದೆರಡು ಕ್ಲಾಸಲ್ಲೇ ಮಾಡಿ ವಿಡಿಯೋಸ್ ಕಳಿಸಿದ್ರು. ಹಾಗೆ ಊರಿಗೆ ಹೋಗ್ತಾ ಇದ್ವಿ ನಾನು ಮತ್ತು ನನ್ನ ಹಸ್ಬೆಂಡು. ನಮ್ಮ ಅತ್ತೆ ಊರಿಗೆ, ಅತ್ತೆ ನೋಡ್ಕೊಬರೋಣ ಅಂತೇಳಿ. ಇದು 15th ಅಮ್ಮನವ್ರಿಗೆ ಹೋಗಿದ್ವಿ, ಇದು 16th ಅತ್ತೆ ಊರಿಗೆ ಸ್ಯಾಟರ್ಡೆ ಹೋಗ್ತಾ ಇದ್ವಿ. ಸೊ ಅಲ್ಲಿ ಮೂಡಿಗೆರೆ ಸಖತ್ತು ಮಳೆ. ಸೊ ಈಗಿತ್ತು ಮಳೆ ಅಲ್ಲಿ. ಹಾಗೆ ಹೋದ್ವಿ ಮಳೆ, ಥಂಡಿ, ಗಾಳಿ ಸ್ವಲ್ಪ ಹಾಗೆ ಎಲ್ಲ ಕಡೆ ಎಲ್ಲ. ಹಾಗೆ ಊರಿಗೆ ಹೋಗ್ತಾ ಸೊ ಹಾಗೆ ಅತ್ತೆ ಮನೆಗೆ ಹೋಗಿ ರೀಚ್ ಆದೆ. ಇದೇ ನೋಡಿ ನಮ್ಮ ಅತ್ತೆ ಮನೆ, ಪುಟ್ಟ ಮನೆ. ಅವರೊಬ್ಬರೇ ಇರ್ತಾರೆ. ಆ ಕಡೆ ಎಲ್ಲ ಕಾಫಿ ತೋಟ, ಅಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ. ಬಂದಿರ್ರಿ ಇರ್ತೀವಿ, ಅವ್ರು ಬರಲ್ಲ. ಸೊ ಹಾಗಾಗಿ ಹೋದೆ. ಮತ್ತು ಫಿಶ್ ತಂದಿದ್ವಿ ಸ್ವಲ್ಪ. ಫಿಶೆಲ್ಲ ವಾಶ್ ಮಾಡಿ ಮಸಾಲೆ ಹಚ್ಚಬೇಕಾಗಿತ್ತು. ಹಾಗೆ ಅಲ್ಲಿ ನಮ್ಮ ಅತ್ತೆ ಮನೆ ಮುಂದೆ ತುಂಬ ಜಾಗ ಇದೆ. ಸೊ ಅಲ್ಲೇ ಅವರೆಲ್ಲ ಸೀಬೆಕಾಯಿ ಮರ ಅಂತೆ, ನಿಂಬೆಹಣ್ಣು ಎಲ್ಲ ಬೆಳೆ ಮಾಡ್ಕೊಂಡಿದ್ದಾರೆ. ಒಬ್ಬರೇ ಇರ್ತಾರಲ್ಲ, ಸೊ ಹಾಗೆ ವೆದರ್ ನೋಡಿ ಹೇಗಿದೆ ಅಂತ. ಈ ಥರ ಇದೆ ಮನೆ ಮುಂದೆ, ದೊಡ್ಡ ಜಾಗ ಇದೆ. ಹಾಗೆ ಒಂದು ಸೀಬೆ ಮರ ಸ್ವಲ್ಪ ಕಟ್ಕೊಡಪ್ಪ ಅಂತ ಹೇಳಿದ್ರ ನಮ್ಮ ಮನೆಯವರಿಗೆ. ಸೊ ಅವರು ಮರ ಹತ್ತಿ ಕಡಿತಾ ಇದ್ರು ಮರನ ಮಚ್ಚಲಿ. ಹಾಗೆ ಅವ್ರ ಅಜ್ಜಿ ಜೊತೆ ಕೈ ಇಟ್ಕೊಂಡು ಸಿಗೋನ ನೋಡಿ ಹೇಗೆ ನೋಡ್ತಾ ಇದ್ದಾಳೆ, ಅಪ್ಪನ ಏನು ಮಾಡ್ತಾಯಿದ್ದಾರೆ ಅಂತ. ಸೊ ಅದು ಸ್ವಲ್ಪ ಕೊಂಬೆ ಇಟ್ಕೊಂಬ ಅಮ್ಮ ಅಂತ ಕರೀತಾ ಇದ್ರ. ಹಾಗೆ ಹೋಗಿ ಮರ ಎಲ್ಲ ಕಡಿದ್ರು. ಸೊ ಅಲ್ಲಿ ಸ್ಯಾಟರ್ಡೇ ಒಂದು 3 o'clock ಹೋದ್ವಿ ನಾವು. ಮತ್ತು ಸಂಡೇ ರಿಟರ್ನ್ ಆಗಬೇಕಾಗಿತ್ತು. ಇದು ಬರೋದು ಇದು ಆಗಿತ್ತು. ಸೊ ಹೀಗಿತ್ತು ಮನೆ ಮುಂದೆ ವೆದರು ನೋಡಿ ಹೇಗಿದೆ. ಸಖತ್ತು ಮಳೆ, ಜಿಗ್ನಲ್ಲಿ ಇದ್ದಾರೆ, ಅದು ಬೇರೆ ಭಯ. ಆಮೇಲೆ ಹಂಗೆ ಮಳೆ ಅಂದರೆ ಮಳೆ. ಸೊ ಕಾರಲ್ಲೆಲ್ಲ ಹಾಗೆ ಆ ಮಳೆಯಲ್ಲೇ ಛತ್ರಿ ಇಟ್ಕೊಂಡು ಸ್ವಲ್ಪ ಸೀಬೆಕಾಯಿ ನಿಂಬೆಹಣ್ಣೆಲ್ಲ ಕಾರಲ್ಲಿ ಇಟ್ಕೊಂಡೆ. ಸೊ ಹಾಗೆ ನಮ್ಮಮ್ಮ ಕೂಡ ಪಾಪ ಅದೊಬ್ಬ ಇರ್ತಾರೆ. ಸೊ ಹಾಗಾಗಿ ಹೇಳ್ತಾಯಿದ್ರು, ಏನು ವೀಡಿಯೋ ಮಾಡ್ತಾಯಿದ್ವಿ ಅಂತ. ಅಮ್ಮ ಹೌದು ಅಂತ ಇದ್ದೆ, ಅಂದರೆ ಅವ್ರಿಗೆ ನಾನು ಅಮ್ಮ ಅಂತಲೇ ಕರಿತೀನಿ. ಸೊ ಹಾಗಾಗಿ ಹೀಗಿತ್ತು ನೋಡಿ ವೆದರಲ್ಲಿ ಮೂಡಿಗೆರೆಯಲ್ಲಿ. ಸೊ ಹಾಗೆ ಹೊರಟ್ವಿ, ಇನ್ನೇನು ಮಾಡೋದು, ಬೇಜಾರಾಯಿತು. ಮತ್ತು ಸಿಯೋನದು ಮಂಡೇ ಸ್ಕೂಲ್ ಇತ್ತಲ್ಲ, ಹೋಗಲೇಬೇಕಿತ್ತು. ಕವರಲ್ಲಿ ಹಾಕಿದ್ರಾ? ಹಾಂ. ಸೊ ಅವ್ರ ಅಜ್ಜಿ ಜೊತೆ ನಿಂತ್ಕೊಂಡು ನೋಡ್ತಾ ಇದ್ದಾಳೆ ನೋಡಿ ನನ್ನ ಮಳೆಯಲ್ಲಿ ಏನಪ್ಪ ಅಮ್ಮ ಹೆಂಗೆ ಮಾಡ್ತಾ ಇದ್ದಾಳೆ ಅಂತ. ಸೊ ಹಾಗೆ ಎಲ್ಲ ಎತ್ತಿಟ್ಕೊಂಡು ಅಲ್ಲಿಂದ ಬರ್ತಾ ಇದ್ವಿ ನಾವು. ಆದರೂ ಒಂದು ಸ್ವಲ್ಪ ಮಳೆ ನಿಂತಿತ್ತು, ಹಾಗೆ ಬರ್ತಾ ಇದ್ವಿ. ಸೊ ಪಾಪಗೆ ಹಿಂದೆ ಕೂರಿಸಿದ್ರು ವಾಮಿಟ್ ಅಂತ, ನಾನು ಮುಂದೆ ಕೂತಿದ್ದೆ. ಹಾಗೆ ಅವಳು ಪಾಪ ತೊಡೆ ಮೇಲೆ ಕೂತು ಕಾಲು ನೋವ್ತಿತ್ತು ಅಂತ ನಿಂತ್ಕೊಂಡು ಬಂತು. ಅಷ್ಟು ದೂರ ಪಾಪ ಆಟ ಆಡ್ಕೊಂಡು. ಹಾಯ್ ಸಿಯೋನಾ. ಸಿಯೋನಾ. ಸೊ ಫ್ರೆಂಡ್ಸ್ ನೋಡಿ, ಹಾಸನ್ ಹೋಗ್ತಾ ಇದ್ದೀವಿ. ಸಿಯೋನಾ ಪಾಚಾಡಿದ್ಲು ಇಷ್ಟೊತ್ತು, ಸ್ವಲ್ಪ ನಿಂತ್ಕೊಂಡು ಆಟ ಆಡ್ತಾ ಇದ್ದಾಳೆ. ಸೊ ನನ್ನ ಹಸ್ಬೆಂಡ್ ಕಾರ್ ಡ್ರೈವ್ ಮಾಡ್ತಾ ಇದ್ದಾರೆ ನೋಡಿ. ಮಳೆ ಇನ್ನು ಬರ್ತಾ ಇದೆ. ಬೆಳಗ್ಗೆಯಿಂದ ನಿಂತಿಲ್ಲ ಮಳೆ. ಬ್ಯಾಂಗ್ಳೂರಲ್ಲಿ ಏನಾಗ್ತಾ ಇದೆ ಗೊತ್ತಿಲ್ಲ ನನಗೆ. ನಾವು ಹೋಗಿ ಸೇರೋ ತನಕ ಹಾಯ್ ಫ್ರೆಂಡ್ಸ್ ಹೇಳು. ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಎವ್ರಿವನ್. ಹಾಸನಲ್ಲಿದ್ದೀವಿ ನೋಡಿ, ಅತ್ತೆ ಊರಿಂದ ಹೋಗ್ತಾ ಇದ್ದೀವಿ. ಸಖತ್ತು ಮಳೆ ಫ್ರೆಂಡ್ಸ್, ಮಳೆ ಅಂದರೆ ಮಳೆ. ನಾವು ಒಂದು 11:45 11:30 ಬಿಟ್ವಿ. ಸೊ ಬ್ಯಾಂಗ್ಳೂರು ಹೋಗಿ ರೀಚ್ ಆದಾಗ 4:30 ಆಗ್ಬೋದು. ಸೊ ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನಾನು ಊರಿಗೆ ಹೋಗಿದ್ದೆ ಹೇಳಿದ್ನಲ್ಲ. ಸೊ ಬಂದೆ. ಅಪ್ಪ 11:30 ಬಿಟ್ಟಿದ್ದೆ ಫ್ರೆಂಡ್ಸ್. ಬರೋಷ್ಟಿಗೆ 6 o'clock ಆಗಿಬಿಟ್ಟಿತ್ತು. ನೆಲಮಂಗಲದಿಂದ ಟ್ರಾಫಿಕ್ಕು ಫುಲ್ಲು.
ಮತ್ತು ಅಲ್ಲಿಂದ ಗೊತ್ತಲ್ಲ ಮೂಡಿಗೆ ರೂಟ್ ಹೆಂಗಿರುತ್ತೆ, ಫುಲ್ಲು ವಾಮಿಟ್. ಅಲ್ಲೂ ಕಾರಲ್ಲಿ ವೀಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ನಂಗೆ ಆಗಲಿಲ್ಲ, ಸುಸ್ತಾಯಿತು. ಬಂದ್ವಿ ದಾರಿನೇ ಸಾಕ್ತಾಯಿಲ್ಲ. ಸೊ ಬರೋದು ಲೇಟ್ ಆಯಿತು. ಬಂದಿದ್ದೆ, ಪಾಪಗೂ ಸ್ನಾನ ಮಾಡಿಸಿ ನಾನು ಸ್ವಲ್ಪ ವಾಶ್ರೂಮ್ ಎಲ್ಲ ಸ್ವಲ್ಪ ಗಲೀಜಾಗಿತ್ತು, ಕ್ಲೀನ್ ಮಾಡಿ ಹಂಗೆ ಮಾಡಿದ್ರೆ ಹಂಗೆ ಮಿಸ್ಸಸ್ ಅವೆಲ್ಲ ಕ್ಲೀನ್ ಮಾಡಿ ಮಿಷಿನ್ಗೆ ಸ್ವಲ್ಪ ಬಟ್ಟೆ ಹಾಕ್ತೆ. ಅವ್ರಿಗೆ ಸ್ವೆಟ್ರೆಲ್ಲ ಗಲೀಜಾಗಿತ್ತು. ಸ್ವಲ್ಪ ಸ್ಕೂಲಿಗೆಲ್ಲ ಬೇಕಲ್ಲ, ತುಂಬ ವೆದರ್ ಕೋಲ್ಡ್ ಇದೆ. ನಾಳೆ ಮತ್ತೆ ಸ್ಕೂಲ್ ಒಳಗೆ ಹೋಮ್ವರ್ಕ್ ಕೂಡ ಮಾಡಿಸಿಲ್ಲ, ಅವತ್ತು ಮಾಡಿಸೋಣ ಕೂಡ ಮಾಡ್ಸೋಕ್ಕೆ ಆಗಿಲ್ಲ. ಎಲ್ಲ ಆಯಿತು ಸೊ ಎಲ್ಲ ಕೆಲಸ ಮಾಡಿದೆ. ಅಂಕಲ್ 10 o'clock ಆಗಿದೆ. ಸುಸ್ತಾಗ್ತಾಯಿದೆ. ಮತ್ತೆ ಬೆಳಗ್ಗೆ ಎದ್ದು ಹೋಮ್ವರ್ಕ್ ಅವರಪ್ಪ ಮಾಡಿಸಿದ್ರು. ಸೊ ಗಾಯಿಸಿದ್ರು. ಹಾಗೆ ಅತ್ತೆ ಏನೇನು ಕೊಟ್ಟು ಕಳಿಸಿದ್ರು ಎಲ್ಲ ಹಾಗೆ ಇಟ್ಟಿದ್ದೆ. ಮತ್ತು ವಾಷಿಂಗ್ ಮಿಷಿನ್ಗೆಲ್ಲ ಸ್ವಲ್ಪ ಬಟ್ಟೆ ಹಾಕಬೇಕಾಗಿತ್ತು, ಎಲ್ಲ ಹಾಕಿದ್ದೆ. ಅದರಲ್ಲಿ ಬೇರೆ ಇವರು ಸ್ವಲ್ಪ ನೈಟು ಹೆಸರು ಕಾಳು ಹಾಕಿ ಒಣಮೀನಾಗಿ ಸಾಂಬಾರು ಮಾಡುವಂಥ ಬೇರೆ. ಪಾತ್ರೆ ನೋಡಿ ಎಷ್ಟಿದೆ ಅಂತ, ಎಷ್ಟಾಯಿತೋ ಗೊತ್ತಿಲ್ಲ, ಇಷ್ಟು ಪಾತ್ರೆಗಳು. ಊರಿಂದ ತಂದಿದ್ದರಿಂದ 2 ತಪ್ಪಲೆ ಬಾಕ್ಸ್ ಇತ್ತು, 2 ಮಸಾಲೆ ಪುರಿ ಬೌಲ್ ಬಿತ್ತು, ಒಂದಷ್ಟು ಪಾತ್ರೆ ಬಿದ್ದಿತ್ತು. ಎಲ್ಲ ತೊಳೆದಿಟ್ಟು ಗ್ಯಾಸ್ ಎಲ್ಲ ಒರೆಸಿ ಕ್ಲೀನ್ ಮಾಡಿದೆ. ಸೊ ಎಲ್ಲ ಕೆಲಸ ಆಯಿತು ಗೈಸ್. ಲೈಟ್ಸ್ ಎಲ್ಲ ಆಫ್ ಮಾಡಿ ನಾನು ಮನ್ಕೊಳಕ್ಕೆ ಹೋದೆ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಗುಡ್ ನೈಟ್ ಎವ್ರಿ ಒನ್.